ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಆಶಾ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಕಷ್ಟದ ಸಮಯ ಇಲ್ಲಿಗೆ ಮುಗಿತಾ ಇದೆ ಅಂತ. ಅಂದರೆ ನಿಮ್ಮ ಕಷ್ಟದ ಸಮಯ ಯಾವಾಗ ಮುಗಿಯುತ್ತಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ಉಳಿದವರು ಸ್ಕಿಪ್ ಮಾಡಿ. ಓಕೆನಾ? ನಾನು ನಿಮಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೆ. ಜೂನ್ 6 ಅಂದರೆ 6/6ಕ್ಕೆ ನಾನು ಟ್ಯಾರೋ ಮಾಸ್ಟರ್ ಕ್ಲಾಸ್ ಮಾಡ್ತಾಯಿದ್ದೀನಿ. ಇದು 3ನೇ ಬ್ಯಾಚ್ ಆಗಿರೋದ್ರಿಂದ ನಿಮಗೆ ಯಾರ್ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನನಗೆ ವಾಟ್ಸಪ್ ಮುಖಾಂತರ ನಮಗೆ ಮೆಸೇಜನ್ನು ಕಳಿಸಿ, ಮತ್ತು ಅದರಿಂದ ಇನ್ನೂ ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಮತ್ತು ಇದು ನಿಮ್ಮ ಕಷ್ಟದ ಸಮಯ ಯಾವಾಗ ಮುಗಿಯುತ್ತದೆ ಅನ್ನೋದು. ಓಕೆನಾ? ನೀವು ನಿಮ್ಮ ಮನಸ್ಸಲ್ಲಿ ಅನ್ಕೋತಾ ಇರ್ತೀರ, ಯಾವುದೋ ಒಂದು ಸಮಸ್ಯೆ ಅನುಭವಿಸ್ತಾ ಇರ್ತೀರ. ನಿಮ್ಮ ದೈವಿಕ ಶಕ್ತಿನ ಒಂದು ಸಾರಿ ನೆನ್ಪು ಮಾಡ್ಕೊಳ್ಳಿ, ಈ ಕಷ್ಟದಿಂದ ನನಗೆ ಮುಕ್ತಿ ಕೊಡಿ ಅಂತ ಹೇಳಿ ಇವತ್ತಿನ ರೀಡಿಂಗ್ನ ನೋಡಿ. ಯಾವಾಗ ನಿಮ್ಮ ಕಷ್ಟ, ಯಾವಾಗ ನಿಮ್ಮ ಮನಸ್ಸಲ್ಲಿರುವಂತಹ ನೋವು ಇಲ್ಲಿಗೆ ಮುಕ್ತಾಯ ಆಗುತ್ತೆ, ಯಾವಾಗ ಮುಕ್ತಾಯ ಆಗ್ತಾ ಇದೆ ಅಂತ ಹೇಳಿ ನೀವು ಕಾಯ್ತಾ ಇದ್ರಿ, ಅದಕ್ಕೆ ಒಂದು ಸರಿಯಾದ ಉತ್ತರ ನೋಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಓಕೆ, 2 ಮೆಸೇಜ್. ಥ್ಯಾಂಕ್ ಯು. ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ. ರೀಡಿಂಗ್ ಸ್ವಲ್ಪ ಕಡಿಮೆ ಆಗಿದೆ, ಬಿಸಿ ಶೆಡ್ಯೂಲ್, ಸ್ವಲ್ಪ ಕ್ಲಾಸಸ್ಗಳೆಲ್ಲ ತಗೋತಾ ಇರೋದ್ರಿಂದ ಇಲ್ಲಿ ನಿಮ್ಮನ್ನು ಸಂಪರ್ಕ ಮಾಡಲು ಸ್ವಲ್ಪ ಲೇಟ್ ಆಗ್ತಾ ಇದೆ ಅನಿಸುತ್ತೆ. ಥ್ಯಾಂಕ್ ಯು. ಆದರೂ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಮತ್ತು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವಾಗ ರೀಡಿಂಗ್ ನೋಡೋಣ. ಕ್ವೀನ್ ಆಫ್ ಕಪ್ಸ್. ಓಕೆ, ವಾವ್. ಪೆಂಟಿಕಲ್, 9 ಆಫ್ ಪೆಂಟಿಕಲ್, 8 ಆಫ್ ಸಾರ್ಡ್ಸ್. ನೋಡಿ, ಎಲ್ಲ ಖುಷಿಯಾಗಿದ್ದಾಗ ಮತ್ತೆ 8 ಆಫ್ ಸಾರ್ಡ್ಸ್, 5 ಆಫ್ ಕಪ್ಸ್, 2 ಆಫ್ ಕಪ್ಸ್. ಓಕೆನಾ? ನೋಡಿ, ಇಲ್ಲಿ ಹೇಗೆ ಅಂತ ಹೇಳಿದರೆ, ಎಲ್ಲ ಚೆನ್ನಾಗಾಯಿತು ಅಂತ ಹೇಳಿದಾಗ ಮತ್ತೆ ನಿಮ್ಮ ಮೇಲೆ ನೀವು ಯಾಕೆ ನೋವು ಪಟ್ಕೋತಾ ಇದ್ದೀರಾ, ನಿಮ್ಮ ಬಗ್ಗೆ ನೀವು ಯಾಕೆ ಸಮಸ್ಯೆಗಳನ್ನು ಮಾಡ್ಕೋತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಇವಾಗ ಆಲ್ರೆಡಿ ನಿಮ್ಮ ಮನಸ್ಸು ಹೇಗಾಗಿದೆಯಪ್ಪ ಅಂತ ಹೇಳಿದರೆ, ಯಾವುದೋ ಒಂದು ಸೀಕ್ರೆಟ್ ನಿಮ್ಮ ಜೀವನದಲ್ಲಿ ಬರಬೇಕಾಗಿತ್ತು, ಬಂದಾಗಿದೆ. ಓಕೆನಾ? ಈಗ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಪ್ರೀತಿನ ನೀವು ಬಯಸ್ತಾ ಇದ್ರಿ. ಓಕೆನಾ? ನಿಮ್ಮ ಎಮೋಷನ್ಸ್ ಏನಾಗ್ತಾ ಇದೆ, ಯಾವುದೋ ಒಂದು ವಿಚಾರಕ್ಕೆ ಕಾಯ್ತಾ ಇತ್ತು, ಆ ಸೀಕ್ರೆಟ್ ನಿಮಗೆ ಹೊರ ಬಂದಿದೆ. ಓಕೆನಾ? ನಿಮಗೆ ಸಿಗಬೇಕಾಗಿರೋದು ಆ ವ್ಯಾಲ್ಯೂ ಏನಿದೆ, ಪ್ರೀತಿಯಾಗಿದೆ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿ ನಿಮ್ಮ ಜೊತೆ ಬರ್ತಾ ಇದ್ದಾರೆ, ನಿಮಗೆ ಒಂದು ಖುಷಿ ಕೊಡ್ತಾ ಇದ್ದಾರೆ, ಅದರಿಂದ ನೀವು ಒಂದು ಉಲ್ಲಾಸದಿಂದ ಇದ್ದೀರಾ. ಯಾವುದೇ ಥರದ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಾ ಇಲ್ಲ. ಒಂದು ನಿಮ್ಮ ಭಾವನೆಗೆ ಏನು ಬೇಕಾಗಿತ್ತು, ನಿಮ್ಮ ಮನಸ್ಸಿಗೆ ಯಾವ ಖುಷಿ ಬೇಕಾಗಿತ್ತು, ಆ ಖುಷಿನ ನೀವು ಪಡ್ಕೊಳ್ಳೋದಕ್ಕೆ ಇಲ್ಲಿಯವರೆಗೂ ಪ್ರಯತ್ನ ಮಾಡಿದ್ರಿ. ಓಕೆನಾ? ಆ ಪ್ರಯತ್ನದಿಂದ ಇಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದರೆ, ನೀವು ಅಂದ್ಕೊಂಡಿರೋದು ಎಲ್ಲದೂ ನಿಮ್ಮ ಜೀವನಕ್ಕೆ ಬಂದಿತ್ತು, ನೀವು ಅದನ್ನು ಅನುಭವಿಸ್ತಾ ಇದ್ರಿ. ಓಕೆನಾ? ಆ ಸೀಕ್ರೆಟ್ ಏನಿತ್ತು ನಿಮ್ಮ ಜೀವನಕ್ಕೆ, ಅದು ಬಂದಾದಮೇಲೆ ಅದು ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಒಂದು ಹಂತದಲ್ಲಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರಿ. ಫೈನಾನ್ಷಿಯಲ್ ತುಂಬ ಚೆನ್ನಾಗಾದ್ರಿ, ಮನೆ ತಗೊಂಡ್ರಿ, ನಿಮಗೆ ನಿಮ್ಮ ಜೀವನಕ್ಕೆ ಏನೆಲ್ಲ ಬೇಕು, ನಿಮ್ಮ ಕನಸಿನ ಮನೆ ತಗೊಂಡಿದ್ದೀರಾ, ನೀವು ಕನಸಿನ ಸೈಟ್ ತಗೊಂಡಿದ್ದೀರಾ, ಕಾರ್ ತಗೊಂಡಿದ್ದೀರಾ, ಮತ್ತು ನಿಮ್ಮ ಜರ್ನಿ ಏನಿದೆಯೋ, ಕೆರಿಯರಲ್ಲಿ ಪ್ರಮೋಷನ್ ತಗೊಂಡಿದ್ದೀರಾ, ಪ್ರಮೋಷನ್ಸ್ ಆಗಿರ್ಬೋದು, ಅಥವಾ ಹೊಸ ಕೆಲಸ ಸಿಕ್ಕಿರ್ಬೋದು, ಹೊಸದಾಗಿ ನಿಮ್ಮ ಜೀವನದ ಜರ್ನಿ ಸ್ಟಾರ್ಟ್ ಆಗಿದೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ವಿಚಾರದಲ್ಲಿ ನಿಮ್ಮ ಲೈಫನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಲೀಡ್ ಮಾಡ್ತಾ ಇದ್ದೀರಾ, ಒಂದು ಸ್ವತಂತ್ರರಾಗಿದ್ದೀರಾ. ಓಕೆನಾ? ಆ ಸ್ವತಂತ್ರರಾದಮೇಲೂ ಸಹಿತ ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇದೆ. ನಿಮ್ಮ ಮಾನಸಿಕ ಅಂದರೆ ಆಲ್ರೆಡಿ ನಿಮ್ಮ ಜೀವನದಲ್ಲಿ ಏಳಿಗೆ ಬಂದೋಯ್ತು. ಆ ಏಳಿಗೆಯನ್ನು ಸಹಿಸ್ತಾ ಇರುವಂತಹ ವ್ಯಕ್ತಿಗಳು ನಿಮಗೆ ಒಂದು ಚುಚ್ಚು ಮಾತುಗಳಿಂದ ಆಗಿರ್ಬೋದು, ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡೋದ್ರಿಂದ ಆಗಿರ್ಬೋದು, ಅಥವಾ ನೀವೇ ನಿಮ್ಮನ್ನು ಒಂಥರ ಹೇಗೆ ಅಂದರೆ ಅವ್ರು ಏನಂತಾರೋ ಇವ್ರು ಏನಂತಾರೋ, ಯಾಕೆ ಹೀಗಾಯಿತು, ಏನು ಮಾಡ್ತಾರೆ, ಇದರಿಂದ ನನಗೆ ಪರಿಹಾರನೇ ಇಲ್ವಾ, ಈ ಸಮಸ್ಯೆಯಿಂದ ನಾನು ಅಂದ್ಕೊಂಡಿರೋಂತಹ ದಿನಗಳನ್ನು ನಾನು ಅನುಭವಿಸೋದಕ್ಕೆ ಆಗೋದಿಲ್ವಾ, ಯಾಕೆ ಹೀಗಾಗ್ತಾ ಇದೆ, ನಾನು ಸರಿ ಇದ್ದೀನಲ್ಲ, ಆದರೂ ಸಹಿತ
ಎಲ್ಲಿ ತಪ್ಪಾಗ್ತಾ ಇದೆ, ಏನಾಗ್ತಾ ಇದೆ ಅಂತ ಹೇಳಿ ನಿಮಗೆ ನೀವೇ ಒಂದು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರ. ಓಕೆನಾ. ಇಲ್ಲಿ ಎಲ್ಲನೂ ಚೆನ್ನಾಗಿದೆ ಅಂತ ಅಂದ್ಕೊಂಡಾಗೆ ನಿಮಗೆ ಒಂದು ಯಾವುದೋ ಒಂದು ಸಮಸ್ಯೆನ ಮತ್ತೆ ನೀವು ಸ್ಟಾರ್ಟ್ ಮಾಡ್ಕೊಂಡಿದ್ದೀರ. ಅಂದರೆ ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವ್ಯಕ್ತಿ ನಿಮಗೆ ತೊಂದರೆ ಕೊಡ್ತಿರ್ಬೋದು, ಅಥವಾ ಅವಮಾನಗಳನ್ನು ಅನುಭವಿಸ್ತಾ ಇರ್ಬೋದು, ನೀವು ಕೆಲಸ ಮಾಡೋ ಜಾಗದಲ್ಲಿ ಸಹಿತ ನೋವುಗಳನ್ನು ಅನುಭವಿಸ್ತಾ ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ನಿಮಗೆ ಕಿರಿಕಿರಿ ಮಾಡ್ತಾ ಇರ್ಬೋದು, ಒಂದು ಮಾತಿನಲ್ಲೇ ಚುಚ್ತಾ ಇರ್ಬೋದು, ಮೌನವಾಗಿದ್ದು ನಿಮಗೆ ಹರ್ಟ್ ಮಾಡ್ತಾ ಇರ್ಬೋದು, ನಿಮಗೆ ಕಿರಿಕಿರಿ ಮಾಡ್ತಾ ಇರ್ಬೋದು. ಆದರೂ ಸಹಿತ ನೀವು ಅದರಿಂದ ಹೊರ ಬರಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿ ಯಾವುದೇ ಪ್ರೀತಿ ಅಂದರೆ ನೀವೇ ಅನ್ಕೊಂಡ್ಬಿಟ್ಟಿದ್ದೀರ ಇದು ಕಣ್ಣಿಗೆ ಕಾಣದೇ ಇರುವಂತಹ ಪ್ರೀತಿ. ಇಲ್ಲಿ ಹೇಳ್ತಾ ಇದೆ ನಿಮಗೆ, ನೀವು ಆ ರೀತಿಯಾಗಿ ಮಾನಸಿಕವಾಗಿ ಅನುಭವಿಸ್ತಾ ಇದ್ದೀರ. ಕಣ್ಣಿಗೆ ಕಾಣದೇ ಇರೋ ಪ್ರೀತಿನ ತೊಗೊಂಡು ನಾನು ಏನು ಮಾಡಲಿ, ಇರುವಂಥದ್ದೇ ನನಗೆ ಸರಿಯಾಗಿಲ್ಲ, ಇನ್ನು ಇಲ್ಲದೆ ಇರೋದು ನನ್ನ ಜೊತೆ ಇರುತ್ತಾ ಅಂತ ಹೇಳಿ ಯೋಚನೆ ಮಾಡಿ ಒಂಟಿಯಾಗಿರಬೇಕು, ನನಗೆ ಯಾರೂ ಬೇಡ, ನನ್ನ ಜೀವನದಲ್ಲಿ ಏನೂ ಬೇಡ ಅನ್ನುವಂತಹ ಮನಸ್ಥಿತಿನ ನೀವು ಇಟ್ಕೊಂಡಿದ್ದೀರ. ಆ ರೀತಿಯಾಗಿ ನಿಮ್ಮ ಭಾವನೆಗಳನ್ನು ಸ್ಪಂದಿಸ್ತಾ ಇದ್ದೀರ. ಎದುರಿಗಿರೋಂಥ ವ್ಯಕ್ತಿ ಹತ್ರಗಾಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ವರ್ಕಲ್ಲಾಗಿರ್ಬೋದು, ಬೇರೆ ಯಾರ್ದೋ ಜೊತೆ ನೀವು ಮಾತಾಡೋದ್ರಿಂದ ಆ ಭಾವನೆಗಳನ್ನು ನೀವು ತೋರಿಸ್ಕೊತಾ ಇರ್ಬೋದು. ನಾನು ಒಂಟಿಯಾಗಿರಬೇಕು, ನನಗೆ ಮುಕ್ತಿ ಬೇಕು, ಸಾಕಾಗಿದೆ, ಈ ಕಷ್ಟದಿಂದ ನಾನು ಹೊರ ಬರಬೇಕು, ಹೇಗೆ ಹೊರ ಬರಬೇಕು, ಏನು ಮಾಡಬೇಕು ಅಂತ ಹೇಳಿ ನೀವು ಕಾಯ್ತಾ ಇರುವಾಗ ಇಲ್ಲಿ ಯೂನಿವರ್ಸ್ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದರೆ, ಈ ಕಷ್ಟ ಯಾವುದು ಶಾಶ್ವತವಲ್ಲ, ನಾನು ನಿನ್ನ ಜೊತೆ ಇದ್ದೀನಿ, ನಿನ್ನ ಕಣ್ಣೀರಿಗೆ ನಾನು ಸ್ಪಂದಿಸ್ತಿದ್ದೀನಿ, ನಿನ್ನ ಪ್ರೀತಿ, ನೀನು ಮಾಡುವಂತಹ ದೈವ ಶಕ್ತಿ ಏನು ನೀವು ಆರಾಧನೆ ಮಾಡ್ತಿರ್ಬೋದು, ನೀವು ಪೂಜೆ ಮಾಡ್ತಿರ್ಬೋದು, ಒಂದು ಸಂಕಲ್ಪ ಇಟ್ಕೊಂಡು ದೇವರನ್ನ ಭಕ್ತಿಯಿಂದ ನೀವು ಕೇಳ್ಕೊತಾ ಇರ್ಬೋದು, ನನಗೆ ಈ ಸಂಕಟದಿಂದ ಮುಕ್ತಿ ಕೊಡಿ, ಈ ಕಷ್ಟದಿಂದ ನನಗೆ ಮುಕ್ತಿ ಕೊಡಿ, ಇದರಿಂದ ಇವ್ರು ಮಾಡ್ತಾ ಇರುವಂತಹ ಸಮಸ್ಯೆಗಳಿಂದ ನನಗೆ ಮುಕ್ತಿ ಕೊಡಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲಿ ಹೇಳಬೇಕು ಅಂದರೆ, ಒಂದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಒಂದು ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಾಗಿರ್ಬೋದು, ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ಏನೋ ಒಂದು ಸಣ್ಣದಾಗಿ ಮಾನಸಿಕವಾಗಿ ತುಂಬಾ ನೋವು ಪಡ್ತಾ ಇದ್ದಾರೆ. ಯಾರಿಗೂ ಹೇಳ್ಕೊಳಕ್ಕಾಗ್ತಿಲ್ಲ, ಹೇಳ್ಕೊಂಡ್ರು ಸಹಿತ ನಿಮಗೆ ಅಲ್ಲಿ ಬೇರೆ ಥರದ ಚುಚ್ಚು ಮಾತುಗಳಿಂದಾಗಿರ್ಬೋದು, ಕಿರಿಕಿರಿಗಳಿಂದಾಗಿರ್ಬೋದು, ಅವಮಾನಗಳನ್ನು ನೀವು ಫೇಸ್ ಮಾಡ್ತಾನೆ ಬಂದಿದ್ದೀರ. ಒಂದು ಇಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗಿರ್ಬೋದು, ಈ ರೀತಿಯಾದಂತಹ ಮನಸ್ಥಿತಿ ಇಟ್ಕೊಂಡು ನೀವು ತುಂಬಾ ನೋವು ಪಡ್ತಾ ಇದ್ದಾರೆ. ಆ ತುಂಬಾ ನೋವು ಪಡ್ತಾ ಇರೋದ್ರಿಂದ ಇಲ್ಲಿ ದೈವ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ನಂಬಿರುವಂಥ ದೈವಶಕ್ತಿ ಏನು ಹೇಳುತ್ತೆ, ನಿಮ್ಮ ಕಣ್ಣೀರನ್ನು ನೋಡಿದೆ, ಇದು ತಾತ್ಕಾಲಿಕವಲ್ಲ, ನಿನ್ನ ಕಣ್ಣೀರು ತಾತ್ಕಾಲಿಕವಲ್ಲ, ಇದು ಇವಾಗ ನಿನ್ನ ಕಷ್ಟದ ಮುಗಿಯುವ ಹಂತ ಅಂತ ಹೇಳ್ತಾ ಇದೆ. ನಿನ್ನ ಕಷ್ಟದ ಹಂತ ಮುಗಿತಾ ಇದೆ. ಯಾವಾಗ ಮುಗಿತಾ ಇದೆ ಅನ್ನೋದಕ್ಕೆ ನಿಮಗೆ ಯೂನಿವರ್ಸ್ ಹೇಳ್ತಾ ಇರೋದು ಏನಪ್ಪ ಅಂದರೆ, ಇನ್ನು 6 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಅಡೆತಡೆಗಳು ಸಹಿತ ಇಲ್ಲಿ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡ್ಕೋತೀರ. ಇದು ಜಸ್ಟ್ ನಿಮ್ಮಲ್ಲಿ ಇವಾಗ ನಡೆದಿರುವಂಥ ಒಂದು ಕಾರ್ಮಿಕ್ ಹೀಲಿಂಗ್ ಅಂತ ಅನ್ಕೊಡ್ರಿ. ಅಂದರೆ ನೀವು ಒಂದು ಹೀಲಿಂಗ್ ಪ್ರೊಸೆಸ್ಸಲ್ಲಿದ್ದೀರಾ. ನಿಮ್ಮ ಒಂದು ಜರ್ನಿ ಏನಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಬೇರೆ ಯಾವುದೋ ಕಡೆ ನೀವು ಒಲವನ್ನು ಹೆಚ್ಚು ಪಡ್ತಾ ಇದ್ದೀರಾ. ಅಂದರೆ ಆಧ್ಯಾತ್ಮಿಕವಾಗಿ ಹೆಚ್ಚು ಸರ್ಚ್ ಮಾಡ್ತಾ ಇರ್ಬೋದು, ಅಥವಾ ನೀವೇ ಧ್ಯಾನ ಮಾಡ್ತಿರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲೇ ಏನೋ ಒಂದು ಕಿರಿಕಿರಿಯಿಂದ ಅನುಭವಿಸ್ತಾ ಇರೋದನ್ನ ಒಂದು ಶಾಂತವಾಗಿರುವಂತಹ ಜಾಗದಲ್ಲಿ ಕೂತು ಯೋಚನೆ ಮಾಡ್ತಿರ್ಬೋದು, ಅಥವಾ ದೇವ್ರನ್ನ ಜಾಸ್ತಿ ಆರಾಧನೆ ಮಾಡ್ತಿರ್ಬೋದು. ಈ ರೀತಿಯಾಗಿರುವಂತಹ ನಿಮ್ಮ ಸಮಯವನ್ನು ಮುಂದೆ ಇನ್ನು 6 ತಿಂಗಳಲ್ಲಿ ಇನ್ನೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಿಹಿ ಸುದ್ದಿ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಕಷ್ಟದ ಹಂತ ಈಗ ಆಲ್ರೆಡಿ ಕೊನೆಯ ಹಂತದಲ್ಲಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ರೀಡಿಂಗ್ ಆಗಿತ್ತು.